ಅದೇನೆಂದರೆ ಭೂಮಿ ಹೇಗಿದ್ರೂ ದುಂಡಗಿದೆ. ಪೋರ್ಚುಗಲ್ನ ಲಿಸ್ಬನ್ನಿಂದ ದಕ್ಷಿಣದ ಕಡೆ ಹೋಗಿ ಭಾರತ ಹುಡುಕುವ ಬದಲು ಲಿಸ್ಬನ್ನಿಂದಾನೋ ಅಥವಾ ಕೆನರಿ ಐಲ್ಯಾಂಡ್ಸ್ನಿಂದಾನೋ ನೇರವಾಗಿ ಅಂದರೆ ಪಶ್ಚಿಮ ಸಮುದ್ರದ ಮೂಲಕ ಭೂಮಿಯ ಒಂದು ಸುತ್ತು ಹಾಕಿದರೆ ಡೈರೆಕ್ಟಾಗಿ ಈಸ್ಟಲ್ಲಿ ಇರೋ ಇಂಡಿಯಾನೋ ಇಲ್ಲ ಕಡೆ ಪಕ್ಷ ಚೈನಾಗಾದರೂ ಹೋಗಿ ತಲುಪಬಹುದು ಎಂದು ಪ್ಲ್ಯಾನ್ ಮಾಡಿದ. ಆದರೆ ಈ ಯೋಜನೆ ಜಾರಿಗೆ ತರಬೇಕು ಅಂದರೆ ಸಿಕ್ಕಾಪಟ್ಟೆ ಊಟದ ಸಾಮಗ್ರಿ ಹಾಗೂ ಮ್ಯಾನ್ ಪವರ್ನ ಅವಶ್ಯಕತೆ ಇತ್ತು. ಅದಕ್ಕಾಗಿ ಆತ ಸುಮಾರು ರಾಜರನ್ನು ಭೇಟಿ ಮಾಡಿ ತನ್ನ ಯೋಜನೆಯನ್ನು ಅವರ ಮುಂದೆ ಇಡುತ್ತಾನೆ. ಯಾರೂ ಕೂಡ ಅದಕ್ಕೆ ಸೊಪ್ಪಾಕಲ್ಲ. ತುಂಬ ಪ್ರಯತ್ನಗಳ ನಂತರ ಸ್ಪೇನ್ನ ಕೆಥೋಲಿಕ್ ಮೊನಾರ್ಕ್ಗಳಾದ ರಾಣಿ ಇಸ್ಬೆಲ್ಲಾ ಹಾಗೂ ಕಿಂಗ್ ಫೆರ್ಡಿನ್ಯಾಂಡ್ ಈ ಪ್ರಯಾಣಕ್ಕೆ ಸ್ಪಾನ್ಸರ್ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಯಾರು ಮೊದಲ ಬಾರಿ ಭಾರತದ ಭೂಭಾಗವನ್ನು ಕಾಣುತ್ತಾರೋ ಅವರಿಗೆ ಲೈಫ್ ಟೈಮ್ ಪೆನ್ಷನ್ ಕೊಡಲಾಗುತ್ತೆ ಎಂದು ಅನೌನ್ಸ್ ಮಾಡುತ್ತಾರೆ. 1492 ಆಗಸ್ಟ್ 3ರ ಸಂಜೆ ಕೊಲಂಬಸ್ ಹಾಗೂ ಆತನ ತಂಡ 3 ಹಡಗುಗಳೊಂದಿಗೆ ಸ್ಪೇನ್ನ ಪ್ಯಾಲೆಸ್ ಡೆ ಲಾ ಫ್ರಂಟೇರಾದ ರಿಯೋ ಟಿಂಟಾ ಎಂಬ ನದಿಯಿಂದ ಪ್ರಯಾಣ ಪ್ರಾರಂಭಿಸುತ್ತಾರೆ. 3 ಹಡಗಲ್ಲಿ ಒಂದು ದೊಡ್ಡ ಹಡಗು, ಅದರ ಹೆಸರು ಸ್ಯಾಂಟಾ ಮಾರಿಯಾ. ಇದನ್ನು ಕಮಾಂಡ್ ಮಾಡುತ್ತಿರೋದು ಕೊಲಂಬಸ್. ಮಿಕ್ಕ 2 ಹಡಗಿನ ಹೆಸರು ಪಿಂಟಾ ಹಾಗೂ ನೈನಾ. ಇವುಗಳ ಪೈಲಟ್ಸ್ ಪಿಂಜಾನ್ ಬ್ರದರ್ಸ್. ಆಗಸ್ಟ್ 13ಕ್ಕೆ ಹಡಗುಗಳು ನೇರವಾಗಿ ಆಫ್ರಿಕಾದ ಪಕ್ಕದಲ್ಲೇ ಇರೋ ಕೆನರಿ ಐಲ್ಯಾಂಡ್ಸ್ಗೆ ಬಂದು ತಲುಪುತ್ತಾರೆ. ಅಲ್ಲಿ ಹಡಗುಗಳನ್ನು ಸಣ್ಣ ಪುಟ್ಟ ರಿಪೇರಿಗಳನ್ನು ಮಾಡಿ ಅದರಲ್ಲಿ ಸರಕು ಸಾಮಾನುಗಳನ್ನು ತುಂಬಿಸುತ್ತಾರೆ. ಆಗಿನ ಕಾಲಕ್ಕೆ ಇದು ಈಸಿಯಾಗಿರಲಿಲ್ಲ. ಇದನ್ನೆಲ್ಲ ಮಾಡೋದಕ್ಕೆ ಸುಮಾರು 3 ವಾರಗಳು ಕಳೆದೋಗ್ತವೆ. ಸೆಪ್ಟೆಂಬರ್ 6, 1492